ಬಹಳ ಕಷ್ಟಪಟ್ಟು ಈ ಯೋಜನೆಗೆ ನೀರನ್ನ ಹೊರಗಡೆ ತಂದಿದ್ದೀವಿ. ಸಕಲೇಶಪುರದವ್ರು ಬಹಳ ಇತ್ತು, ಪಾಪ ಅವರೆಲ್ಲ ನಮ್ಮ MLA ಎಲ್ಲ ಬಹಳ ಕೋಪರೇಷನ್ ಕೊಟ್ಟರು, ಎಲ್ಲ ಮಾಡಿದೀವಿ. ಏನಾಗಿದೆ, ಹಿಂದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಮೀನ್ ಅಂತೇಳಿ ನಾವು ಕೆಲಸ ಮಾಡ್ಬಿಟ್ಟು ಅವ್ರ ಕಾಂಪನ್ಸೇಷನ್ ದುಡ್ಡು ಕೊಟ್ಬಿಟ್ಟು, ಅದಾದ್ಮೇಲೆ ಫಾರೆಸ್ಟ್ ಅವರು ನಮ್ದು ಅಂತ ಬಂದಾದ್ಮೇಲೆ ಆಯ್ತಪ್ಪ ನಿಮ್ದೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೂ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟವು. ತುಮಕೂರು SP DC ಅವರು ಮತ್ತು ಹಾಸನ್ DC ಅವರು ಇಬ್ರು ಸೇರಿ ಆಲ್ಟರ್ನೇಟಿವ್ ಲ್ಯಾಂಡ್ ಅದಕ್ಕೆ ಸಂಬಂಧಪಟ್ಟಂತ ಕೊಟ್ಟರು. ಅದು ಜಮೀನು ಕೂಡ ಅವ್ರು ಕೊಟ್ಟಿದೀವಿ. ಈಗ ಫಾರೆಸ್ಟ್ ಅವರು, ಡೆಲ್ಲಿ ಫಾರೆಸ್ಟ್ ಅವರು ಏನ್ ನ್ಯಾಯ ಆಡ್ತಾ ಇದಾರೆ ಅಂದ್ರೆ, ಈ ಜಮೀನಲ್ಲಿ ಇದ್ದಿದ್ದ ಮಣ್ಣ ತೆಗೆದ್ಬಿಟ್ಟಿದ್ಯಾ, ನೀನು ತೆಗೆದ್ಬಿಟ್ಟು ಅದೇ ಫಾರೆಸ್ಟ್ ಅಲ್ಲಿ ನೀನ್ ಪಕ್ಕದಲ್ಲಿ ಹಾಕಿದ್ಯಾ, ಇಲ್ಲಿ ಹಾಕ್ಬಾರ್ದು, ಇಲ್ಲಿಂದ 24 ಕಿಲೋಮೀಟರ್ ದೂರಕ್ಕೆ ಎತ್ಕೊಂಡು ಹೋಗಿ ಹಾಕು ಅಂತ ಹೇಳ್ತಾ ಇದೆ. ಇಲ್ಲಿಗೆ ನಿಂತಿದೆ. ನಾವು ಬಹಳ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಕಾಸ್ಟ್ ಏನಾಗಬೇಕು, ಇಲ್ಲಿಂದ ಮಣ್ಣು ತೆಗೆದಿದ್ದ ಜಮೀನ್ ಅಲ್ಲೇ ಪಕ್ಕದಲ್ಲಿ ಹಾಕ್ದೆ, ನಾವು 24 ಕಿಲೋಮೀಟರ್ ಹೋಗಿ ಬೇರೆ ಕಡೆ ಹಾಕೋ, ರೆವಿನ್ಯೂ ಜಮೀನ್ ಹಾಕೋ, ನೀನ್ ಫಾರೆಸ್ಟ್ ಅಲ್ಲಿ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಈಗ ಫೈಲ್ ನ ಇಟ್ಕೊಂಡು ಕೂತಿದ್ದಾರೆ. ಅವ್ರ ಏನ್ ಉದ್ದೇಶನ ನನಗೆ ಗೊತ್ತಾಗಿಲ್ಲ. ನಾನು 5-6 ಬಾರಿ ಫಾರೆಸ್ಟ್ ಮಿನಿಸ್ಟರ್ನ, ಸೆಂಟ್ರಲ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇವತ್ತರೂ ಕ್ಲಿಯರ್ ಮಾಡಿದ್ದಾರೆ. ಲಾಸ್ಟ್ 6ನೇ ತಾರೀಕು ಒಂದು ಸಪರೇಟ್ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಬಹುಶಃ ಇದಾದ್ರೆ ತಕ್ಷಣ ಇನ್ನೊಂದು 5-6 ತಿಂಗಳಿಗೆ ತುಮಕೂರವರೆಗೂ ನೀರು ಹರಿಸುವಂತ ಕೆಲಸ ಮಾಡ್ತೀವಿ. ಅವ್ರು ಹೇಳ್ದಂಗೆ ನೀರ್ ಈಚೆ ಬಂದಿದೆ, ವಾಣಿವಿಲಾಸ್ ಸಾಗರಕ್ಕೆ ನೀರು ಬಿಟ್ಟಿದ್ದೇವೆ. ಅವ್ರದ್ದು ಕಳಕಳೆ ಇದೆ. ಈ ನನ್ನ ಮೇಜರ್ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಇದು ಒಂದು ಕ್ಲಿಯರೆನ್ಸ್ ಮಾಡ್ಕೊಂಡು ಬರಬೇಕು. ಇದು 5 ನಿಮಿಷ ಕ್ಲಿಯರ್ ಮಾಡ್ಬೋದು, ಏನು ದೊಡ್ಡದೇನಿಲ್ಲ. ಬಟ್ ಏನೋ ಸ್ವಲ್ಪ ಅಲ್ಲಿ ರಾಜಕಾರಣ ಕಾಣ್ತಾ ಇದೆ. ನಾನೀಗ ಚರ್ಚೆ ಮಾಡಕ್ ಹೋಗಲ್ಲ. ಇದನ್ನ ಆದಷ್ಟು ಜಲ್ದಿ ಇದ್ರ ಬಗ್ಗೆ ಬಗೆಹರಿಸುವಂತ ವ್ಯವಸ್ಥೆ ಮಾಡ್ತೀನಿ.